ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಸಿಮೆಂಟ್ ರೋಡ್ ನೋಡ್ತಿದ್ದೀರಾ ನೋಡಿ. ಈ ಸಿಮೆಂಟ್ ರೋಡ್ಗೆ ಮತ್ತು ಇಲ್ಲೂ ಒಂದು ರೋಡ್ ಇದೆ, ಮತ್ತು ಇದು ಒಂದು ರೋಡ್ ಇದೆ. ಈ ಮೂರು ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ ಈ 10 ಕುಂಟೆ ಜಾಗ. ಈ 10 ಕುಂಟೆಲಿ ನಿಮಗೆ ಕರೆಕ್ಟಾಗಿ ನಿಮ್ಗೊಂದು 18 ತೆಂಗಿನ ಮರ ಬರುತ್ತೆ. ಅದರಲ್ಲಿ 20 ಬರುತ್ತೆ, ಒಂದು 2 ಮರ ಸರಿ ಇಲ್ಲ. ಇನ್ನೆಲ್ಲ ಮರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಫಲ ಕೊಡ್ತಾರಂಥ ಮರಗಳು. ಈ 10 ಕುಂಟೆ ಜಾಗ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಪ್ಯೂರ್ ಕೆಂಪು ಭೂಮಿ ನೋಡಿ. ಇದು ಬಂದು 10 ಕುಂಟೆ ಸಪ್ರೇಟ್ ಪಾಣಿ ಇದೆ, ಮತ್ತು ಇದು ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಜಾಗ ನೋಡಿ. ನಿಮ್ಗೆ ಈ ಮರದಲ್ಲಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇದೆ. ಎಲ್ಲ ಮರಗಳು ಕೂಡ ನಿಮಗೆ ಆರೋಗ್ಯವಾಗಿದೆ. 2 ಮರ ಇಲ್ಲ, 20 ಮರದಲ್ಲಿ 2 ಮರ ಹೋಗಿದೆ. ಇನ್ನು 18 ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಈ ಜಾಗ ಬಂದು ಚನ್ನಪಟ್ಟಣಕ್ಕೆ ಕರೆಕ್ಟಾಗಿ 7.5 ಇಂದ 8 ಕಿಲೋಮೀಟ್ರ್ ಆಗುತ್ತೆ. ರಾಮನಗರಕ್ಕೂ ಕೂಡ 8 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಎಲ್ವಿ ಪ್ರಾಪರ್ಟಿ ನೋಡಿ, ಎಷ್ಟು ಚೆನ್ನಾಗಿ ನಿಮಗೆ ಬೆಟ್ಟ ಇದೆ ನೋಡಿ. ಮುಂದೆಗಡೆನೆ ಅಲ್ಲೂ ಬೆಟ್ಟ ಇದೆ ನೋಡಿ, ಇಲ್ಲೂ ಬೆಟ್ಟ ಇದೆ. ಫುಲ್ಲು ಬೆಟ್ಟ ಮತ್ತು ಬೆಟ್ಟದ ಮುಂದೆ ಇರೋವಂಥ ಜಾಗ ಇದು. ಈಸ್ಟ್ ಫೇಸಿಂಗ್ ಇದು. ನಿಮಗೆಲ್ಲ ಮರಗಳು ಕೂಡ ನಿಮಗೆ ಒಂದು 20 ವರ್ಷದ ತೆಂಗಿನ ಮರಗಳು, ಎಲ್ಲ ಮರಗಳಿವು 20 ವರ್ಷಕ್ಕಿಂತ ಜಾಸ್ತಿನೇ ಆಗಿರೋಂಥ ಮರಗಳು. ಎಲ್ಲ ಮರಗಳು ಕೂಡ ನಿಮಗೆ ಆರೋಗ್ಯವಾಗಿದೆ. ತುಂಬಾ ಚೆನ್ನಾಗಿರುವಂಥ ಜಾಗ ಇದು. ಕೆಂಗೇರಿಗೆ ಇಲ್ಲಿಂದ 45 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ಕರೆಕ್ಟಾಗೆ. ಮತ್ತು ನೋಡಿ, ನಿಮಗೆ ಫುಲ್ಲು ಸ್ಕ್ವೇರ್ ಆಗೇ ಬರುತ್ತೆ ಈ ಜಾಗ. ಫುಲ್ಲು 10 ಕುಂಟೆ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಬೆಂಗಳೂರಲ್ಲಿ ನೋಡಿ, ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ಇಲ್ಲಿ ಈ ರೋಡಲ್ಲಿ. ಮತ್ತು ನಿಮಗೆ ಕಣ್ವ ಡ್ಯಾಮ್ಗೂ ಇದು ತುಂಬಾ ಹತ್ರ, 3 ಇಂದ 4 ಕಿಲೋಮೀಟ್ರ್ ಆಗುತ್ತೆ ಕಣ್ವ ಡ್ಯಾಮ್ಗೆ ಈ ಜಾಗದಿಂದ. ಮತ್ತು ನಿಮಗೆ ವಾಟ್ರ್ ಸೋರ್ಸ್ಗಂತ ಏನು ತೊಂದರೆ ಇಲ್ಲ ನೋಡಿ. ಪಕ್ಕದಲ್ಲಿ ಕಾಲುವೆ ಎಲ್ಲ ಇದೆ. ನೀವು ಇಲ್ಲಿ ಒಂದು ಬೋರ್ ಹಾಕಿದ್ರು ಕೂಡ 300 ಇಂದ 400 ಅಡಿಗೆ ಎಲ್ಲ ನೀರು ಸಿಗುತ್ತೆ ನಿಮಗೆ. ವಾಟ್ರ್ ಸೋರ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ನೋಡಿ. ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ಲು ನಿಮಗೆ ಹಿಲ್ ವ್ಯೂ ಬರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಬಂದರೆ ಫುಲ್ಲು ಹಿಲ್ ವ್ಯೂ, ಬೆಟ್ಟ ಇರೋವಂಥ ಜಾಗ ಇದು. ಮತ್ತು ಬೆಂಗಳೂರು ಮೈಸೂರೊಳಗೆ ಇಲ್ಲಿಂದ 3.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದ್ರ ಬೆಲೆ ಬಂದು 2.5 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜನರಲ್ ಪ್ರಾಪರ್ಟಿ ಇದು. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಹದ್ಬಸ್ತ್ ಎಲ್ಲ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಕೆಲವರೆಲ್ಲ ಬೆಟ್ಟದ ಕೆಳಗಡೆ ಇರಬೇಕು ಅನ್ನೋ ಜಾಗ, ಬೆಟ್ಟದ ಮುಂದೆ ಇರಬೇಕು ಅನ್ನೋ ಅಂತ ಇಷ್ಟಪಡೋರಿಗೆ ಬೆಟ್ಟದ ಮುಂದೆ ಇರೋದಂತ ಒಂದೇ ಅಲ್ಲ, ಊರು ಪಕ್ಕದಲ್ಲಿರುವಂಥ ಜಾಗ. ಊರು ಇಲ್ಲಿಂದ ಬರೀ 1/2 ಕಿಲೋಮೀಟ್ರು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರೆಲ್ಲ 10 ಕುಂಟೆ 15 ಕುಂಟೆ ನೋಡ್ತಾ ಇರ್ತೀರಾ, ಯಾರಿಗಾದ್ರೂ 10 ಕುಂಟೆ ಬೇಕು ಅಂದರೆ, ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ರೋಡ್ ಬಿಡ್ತು ಏನಿಲ್ಲ ಅಂದ್ರೂ 100 ಅಡಿಗಿಂತ ಜಾಸ್ತಿ ಬರುತ್ತೆ ನೋಡಿ. ಅಲ್ಲಿಂದ ಹಿಡ್ದು ನಿಮಗೆ ನೋಡಿ, ಅಲ್ಲಿಂದ ಆ ಲೈಟ್ ಕಂಬದಿಂದ ಹಿಡ್ದು ಅಲ್ಲಿವರೆಗೂ ಹತ್ತತ್ರ 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಈಸ್ಟ್ ಫೇಸಿಂಗ್ ಇದು ನೋಡಿ. ಆ ಕಂಬದಿಂದ ಹಿಡ್ದು, ಆ ಕಂಬ ಇದೆಯಲ್ಲ ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿದೆ ನೋಡಿ. ಆ ಕಂಬದಿಂದ ಇದೊಂದು ಕಾಲುವೆ ಪಕ್ಕದವರೆಗೂ ಈ ಜಾಗ ಬರುತ್ತೆ. ನಿಮಗೆ 100 ಅಡಿಗಿಂತ ಜಾಸ್ತಿ ರೋಡ್ ಬಿಡ್ತು ಬರುತ್ತೆ. ಮತ್ತು ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಮರ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇದೆ ನೋಡಿ. ನೋಡಿ ನಿಮಗೆ ಇದು ಕಾಲುವೆ. ಈ ಕಾಲುವೆಯಿಂದ ಬಿಟ್ಟರೆ ನಿಮಗೆ 150ಕ್ಕಿಂತ ಜಾಸ್ತಿ ಅಡಿ ಬರುತ್ತೆ. ನಾನು 100 ಅಡಿ ಅಂದ್ಕೊಂಡಿದ್ದೆ, 150 ಅಡಿ ಬರುತ್ತೆ ರೋಡ್ ಬಿಡ್ತು. ತುಂಬಾ ಚೆನ್ನಾಗಿದೆ ನೋಡಿ. ಇದು ಕೂಡ ಒಂದು ರೋಡು, ಇದು ಕೂಡ ಒಂದು ರೋಡು, ಇದು ಕಣ್ವ ರೋಡು. ತುಂಬಾ ಚೆನ್ನಾಗಿದೆ ಜಾಗ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಮರಗಳು ಕೂಡ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಬೆಂಗಳೂರವ್ರೆ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ.